ಅವಾಗಲೇ ಎತ್ಕೊಂಬಂದಿದ್ವಲ್ಲ ಮೋಟ್ರ, ಅದನ್ನು ಇವಾಗ ಬಿಚ್ತಾ ಇದ್ದೀವಿ. ಬಿಚ್ಚಿ ಇದ್ರದ್ದೆಲ್ಲ ಸುಟ್ಟೋಗಿರೋ ವೈರೆಲ್ಲ ತೆಗೆದು ಹೊಸ ವೈರ್ ಹಾಕಬೇಕು. ಇದು ಪಾರ್ಟ್ 1 ಪಾರ್ಟ್ 2 ಥರ ವಿಡಿಯೋಸ್ ಬರ್ತಿರ್ತವೆ. ವಾಚ್ ಮಾಡಿ, ಹಾಗೆ ಲೈಕು ಮತ್ತು ಶೇರ್ ಕಾಮೆಂಟ್ ಮಾಡಿ ಏನಾದರೂ ತಮಗೆ ಬೇಕಿದ್ದಲ್ಲಿ. ಓಕೆ, ಥ್ಯಾಂಕ್ಸ್. ಮೋಟ್ರ್ ಎಲ್ಲ ಡಿಸ್ಮೆಂಟಲಿಂಗ್ ಮಾಡಿದ್ವಿ. ಇವಾಗ ಈ ವೈರ್ ರಿಮೂವ್ ಮಾಡಬೇಕು. ಡಿಸ್ಮೆಂಟಲಿಂಗ್ ಸಾಮಾನು ಇಲ್ಲಿದ್ದಾವೆ, ಮಾಡಿದ್ವು. ಇವೆಲ್ಲ ಬಿಚ್ಚಿದ್ದೀವಿ. ಇದು ಕನೆಕ್ಷನ್ ಸೈಡ್. ಇದು ಇದನ್ನು ವೈರೆಲ್ಲ ರಿಮೂವ್ ಮಾಡಬೇಕು. ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ವಿಡಿಯೋನ ವಾಚ್ ಮಾಡ್ತಾ ಇರಿ. ಸುಟ್ಟೋಗಿರೋ ವೈರ್ನೆಲ್ಲ ರಿಮೂವ್ ಮಾಡಿದ್ವಿ. ಇವಾಗ ಈ ಸ್ಲಾಟ್ ಪೇಪರ್ನ ಆಮೇಲೆ ಸ್ಟಿಕ್ನ ನೀಟಾಗಿ ತೆಗೆದು ಮೋಟ್ರನ್ನ ಬಾಡಿ ನೀಟಾಗಿ ವಾಶ್ ಮಾಡಿ ಇನ್ಸುಲೇಷನ್ ಪೇಪರ್ ಹಾಕಿ, ಬಾಡಿ ಪೇಪರ್ ಹಾಕಿ ಕಾಯಿಲ್ ಮಾಡ್ಕೊಂಡು ಮೋಟ್ರು ರಿವೈಂಡಿಂಗ್ ಮಾಡಬೇಕು. ಇದೇ ಥರ ಮುಂದಿನ ವೀಡಿಯೋಸ್ ಬರ್ತಾನೆ ಇರ್ತವೆ, ಪಾರ್ಟ್ 1 ಪಾರ್ಟ್ 2 ಥರ. ವಾಚ್ ಮಾಡಿ. ಓಕೆ, ಥ್ಯಾಂಕ್ಸ್. ಇದು ಹೊಸ ಮೋಟ್ರು. ಇವಾಗ ಒನ್ ಟೈಮ್ ರಿವೈಂಡಿಂಗ್ ಮಾಡ್ತಿದ್ದೀವಿ. ಹಾಗಾಗಿ ಈ ಬಾಡಿ ಕಾಚ ಐತಲ್ಲ, ಈ ಕಾಚ ಕ್ಲೀನಾಗಿದೆ. ನಾವು ಯಾವಾಗ ಮೋಟ್ರ ಎತ್ತೀವಿ ಆವಾಗ ಈ ಬಾಡಿ ಕಾಚನ ನೀಟಾಗಿ ಸ್ಕ್ರೂ ಡ್ರೈವರ್ ತೊಗೊಂಡು ಕೆರೆದು ನೀಟಾಗಿ ವಾಶ್ ಮಾಡೋದ್ರಿಂದ ಬಾಡಿ ಲಾಕು ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಹೆಂಗೆ ಬೇಕಂಗೆ ಸುಮ್ಮನೆ ಇದೆಲ್ಲ ಉಳಿಸಿ ಹಾಗೆ ವೈಂಡಿಂಗ್ ಮಾಡಿ ಹಾಗೆ ಫಿಟ್ ಮಾಡಿದರೆ ಕ್ರಮೇಣವಾಗಿ ಜಸ್ಟು ಇದರಲ್ಲಿ ಕೂತು ಬಾಡಿ ಲಾಕ್ ನೀಟಾಗಿ ಕುಂದಿರಲ್ಲ. ಬಾಡಿ ಲಾಕ್ ನೀಟಾಗಿ ಕುಂದಿರಲಿಲ್ಲ ಅಂದರೆ ಮೋಟ್ರು ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಹಿಂದ್ಗಡೆದು ಹಿಂದ್ಗಡೆದು ಸ್ಲಿಪ್ ಆದರೆ ರೂಟ್ರು ಆಮೇಲೆ ಹೌಸಿಂಗು ಬಾಟಮ್ಮು ಹೋಗುತ್ತೆ, ಬಾಟಮ್ನಲ್ಲಿರೋದು. ಆಮೇಲೆ ಫ್ರಂಟ್ಗಡೆದು ಸ್ಲಿಪ್ ಆಯ್ತಪ್ಪ ಅಂತಂದರೆ, ಫ್ರಂಟ್ದು ಸ್ಲಿಪ್ ಆಯ್ತಂದರೆ ಏನಾಗುತ್ತೆ ಅಂದರೆ ಬಾಡಿನೇ ಹೋಗ್ಬಿಡುತ್ತೆ, ಖಾಲಿ ಬಾಡಿ. ಹಾಗಾಗಿ ಸಾಧ್ಯ ಆದಷ್ಟು ಇವನ್ನೆಲ್ಲ ವೈಂಡಿಂಗು ಮಾಡುವಾಗ, ಬಾಡಿ ವಾಶ್ ಮಾಡುವಾಗ ಇವನ್ನೆಲ್ಲ ಕ್ಲೀನಾಗಿ ಮಾಡ್ಕೋಬೇಕು. ಓಕೆ, ಥ್ಯಾಂಕ್ಸ್. 24 ಸ್ಲಾಟಿಗೆ 24 ಇಂಚ್ ಇದು ಬಾಡಿ ಪೇಪರು. ಇವಾಗ ಬಾಡಿ ಪೇಪರು ಹಾಕಬೇಕಿದ್ರಲ್ಲಿ. ಬಾಡೀಲಿ ಕಟ್ ಮಾಡಿದ್ದೀನಿ. ಬಾಡಿನೇ ನೀಟಾಗಿ ಕ್ಲೀನ್ ಮಾಡಿ ಈ ಕಾಚನ, ಬಾಡಿ ಕಾಚನ, ಲಾಕ್ ಕೊಡೋ ಕಾಚನೂ ನೀಟಾಗಿ ಕ್ಲೀನ್ ಮಾಡಿದ್ದೀನಿ. ಇವಾಗ ಪೇಪರ್ ಹಾಕೋದು. ಬಾಡಿ ಇನ್ಸುಲೇಷನ್ ಪೇಪರ್ ಹಾಕಿದ್ವಿ. ಇವಾಗ ಕಾಯಿಲ್ ಮಾಡಬೇಕು. ಕಾಯಿಲ್ ಮಾಡಬೇಕಂದ್ರೆ ವೈರ್ ಬೇಕು. ಇದು ವೈರ್ ಬಂದ್ಬಿಟ್ಟು ಸೈಜು 1.2 ಇದೇ ವೈರು. ಈ ವೈರ್ನ ನಾವು 28 ಟನ್ಸ್ ಹಾಕಿ ಈ ಮೋಟ್ರನ್ನ ರಿವೈಂಡಿಂಗ್ ಮಾಡಬೇಕು. ಮೆಜರ್ಮೆಂಟ್ ತೊಳ್ತಾ ಇದ್ದೀವಿ. ಇವಾಗ ಈ ಕಡೆ ಒಂದು 1/2 ಇಂಚು, ಈ ಕಡೆ 1/2 ಇಂಚು ತೊಗೊಂಡ್ರೆ ನೀಟಾಗಿ ಮೆಜರ್ಮೆಂಟ್ ತೊಗೊಂಡಂಗೆ ಆಗುತ್ತೆ. ಯಾವುದು ಕಾಯಿಲ್ ಮೆಜರ್ಮೆಂಟ್. ಇವಾಗ ಅಲ್ಲಿದೆ ಫಾರ್ಮಲ್ಲು. ಆ ಫಾರ್ಮಲ್ನಲ್ಲಿ ನಾನು ತೊಗೊಂಡಿರೋ ಮೆಜರ್ಮೆಂಟು ಕರೆಕ್ಟಾಗಿ ಇಲ್ಲಿಗೆ ಬಂದಿದೆ. ಆಮೇಲೆ ನಾವು ಇಲ್ಲಿಗೆ ಇಟ್ಕೊಂಡ್ರೆ ವೈಂಡಿಂಗು ಉದ್ದ ಆಗುತ್ತೆ. ಉದ್ದ ಆದರೆ ಇಲ್ಲಿ ಈ ಬಾಡಿ ರಿಂಗ್ ಕೂಡಿಸ್ತೀವಲ್ಲ, ಆ ಬಾಡಿ ರಿಂಗಿಗೆ ಬಂದು ವೈಂಡಿಂಗ್ ಟಚ್ ಆಗುತ್ತೆ. ಆಮೇಲೆ ಅವಾಗ ನಾವು ಏನು ಮಾಡಬೇಕು, ರಬ್ಬರ್ ಹಾಕಿ ಏನೇನೋ ರಿಂಗಿಗೆ ಟಚ್ ಆಗಲಿರೋದ ಥರ ಮಾಡಬೇಕಾಗುತ್ತೆ. ಆ ಟೆನ್ಷನ್ ಬೇಡ ಅಂದರೆ ನಾವು ಸಾಧ್ಯ ಆದಷ್ಟು ವೈಂಡಿಂಗ್ನ ಸ್ವಲ್ಪ ಲೆಂತ್ ಕಡಿಮೆ ಮಾಡಿಕೊಂಡ್ರೆ ಸಮಸ್ಯೆ ಇರೋದಿಲ್ಲ. ಓಕೆ, ಥ್ಯಾಂಕ್ಸ್. ಇವಾಗ ಕಾಯಿಲ್ ಮಾಡೋಣ. ಓಕೆ, ಇದು ಫಸ್ಟ್ ಕಾಯಿಲು. ಫಸ್ಟ್ ಕಾಯಿಲ್ ಅಂದರೆ ಇದು ಇದು ಆರ್ ಅಂದರೆ ರೆಡ್, ಫಸ್ಟ್ ಹಾಕೋ ಕಾಯಿಲ್ ಇದು. ಇದು ಸ್ವಲ್ಪ ಚಿಕ್ಕದು ಬರುತ್ತೆ. ಅದಾದಮೇಲೆ ಇನ್ನೊಂದು ಸೆಂಟ್ರದು ಸ್ವಲ್ಪ ದೊಡ್ಡದು ಬರುತ್ತೆ. ಬಿ 6, ಇದು 6. ಇನ್ನೊಂದು ಎಲ್ಲೋ ಇದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಬಿ ಎಲ್ಲೋಗಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ಇವಾಗ ಇದು ಆರ್ ಅಂದರೆ ರೆಡ್. ಇದನ್ನು ಬಿಚ್ಕೊಳ್ಳೋದು ಕೆಲಸ. ಇವಾಗ ಫಸ್ಟಿಂದು ಇಲ್ಲಿಗೆ ಬಂದಿತ್ತು. ಇವಾಗ
ಇಲ್ಲಿಗೆ ಬಂದಿತ್ತಲ್ಲ ಫಸ್ಟಿಂದು ಇಲ್ಲಿಂದ ಇವಾಗ ಇಲ್ಲಿಗೆ ಇಟ್ಕೋಬೇಕು. ಯಾಕಂದರೆ ಒಂದು ಇಂಚು ಡಿಸ್ಟೆನ್ಸ್ ಇಟ್ಕೊಂಡ್ರೆ ವೈಂಡಿಂಗು ಸ್ಟೆಪ್ ವೈಸಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಅಪೋಸಿಟ್ ವೈಂಡಿಂಗ್ ಅಲ್ಲ, ಹಾಗಾಗಿ ಇದನ್ನು ಸ್ಟೆಪ್ ವೈಸ್ ಇಟ್ಕೊಳ್ಳೋದು ಉತ್ತಮ. ಓಕೆ, ಸೆಕೆಂಡ್ ಕಾಯಿಲ್ ಮಾಡಿದ್ವಿ. ಸೊ ಇದನ್ನು ಇವಾಗ ತಕ್ಕೋಬೇಕು. 1 2 3 ಮೂರನೇ ಕಾಯಿಲ್ ಇದು ಮಾಡೋದು. ಇದನ್ನೊಂದು ಕಾಯಿಲ್ ಮಾಡಬೇಕು. ಓಕೆ, 24 ಸ್ಲಾಟ್. ಇವಾಗ 1 2 3 4 5 6 7 8 9 10 ಇಲ್ಲಿಗೆ ಕಾಯಿಲಿಗೆ 1ರಿಂದ 10 ಇದ್ರ ಪಿಚ್ಚು ಅಲ್ಲಿಗೆ ಹಾಕಬೇಕು. ಆಯ್ತು, ಇವಾಗ ಕಾಯಿಲ್ ತಗೋಬೇಕು. ಇದು ಫಸ್ಟ್ ಕಾಯಿಲ್. ಇವಾಗ ಫಸ್ಟ್ ಕಾಯಿಲ್ನ ಇದು ಸಣ್ಣ ಕಾಯಿಲು. ಇದು ಎಲ್ಲಿಗೆ ಕೂಡುತ್ತಂದ್ರೆ 1ರಿಂದ 10ಕ್ಕೆ ಕೂಡೋದು ಇದು. ಇವಾಗ ನಾವು ಇದನ್ನು ಹಾಕಬೇಕು. ಇದನ್ನು ಈ ಥರ ನೀಟಾಗಿ ಫಿನಿಶಿಂಗ್ ಕೊಟ್ಕೊಂಡು ಈ ಥರ ಇದನ್ನು ಲೆಫ್ಟಿಗೆ ಬರಬೇಕು. ಇದು ಲೆಫ್ಟಿಗೆ, ಇದು ರೈಟಿಗೆ ಬರಬೇಕು. ಇವಾಗ ನಾವೇನು ಮಾಡಬೇಕು, ಈ ಥರ ಕಾಯಿಲ್ನ ತೆಳ್ಳಗೆ ಮಾಡ್ಕೋಬೇಕು. ತೆಳ್ಳಗೆ ಮಾಡ್ಕೊಂಡು ಈ ಥರ ಫ್ರೀಯಾಗಿ ಹೋಗಿಸ್ಬೇಕು. ಈ ಥರ 1ರಿಂದ 10ಕ್ಕೆ ಕುತ್ಕೋತಿದ್ದು ಕಾಯಿಲು. ಇವಾಗ ಏನು ಮಾಡೋದು, ಈ ಥರ ನೀಟಾಗಿ ಈ ಥರ ಇದೆಯಲ್ಲ, ಈ ಥರ ಇರೋದನ್ನು ಈ ಥರ ಫೋಲ್ಡ್ ಮಾಡಬೇಕು. ಇದು 1 2 ಅಲ್ಲ, ಸ್ವಲ್ಪ ಕಷ್ಟ ಬಗ್ಸೋದು. ಏನು ಮಾಡೋಕ್ಕಾಗಲ್ಲ, ನಾವು ಮಾಡಲೇಬೇಕು. 1 ಆಗಿದ್ದರೆ ಇಷ್ಟು ಕಷ್ಟಪಡೋ ಅವಶ್ಯಕತೆ ಇದ್ದಿಲ್ಲ. ಅದರಲ್ಲೂ ಟನ್ಸು ಜಾಸ್ತಿ ಆಗಿದ್ದಾವೆ. ಈ ಥರ ಎದ್ದಿದೆಯಲ್ಲ ವೈರು, ಇದನ್ನು ನಾವು ಈ ಥರ ಮಾಡ್ಕೊಂಡು ಇದಕ್ಕೆ ಕಡ್ಡಿ ಸೇರಿಸ್ಬೇಕು. ಈ ಥರ ಇದನ್ನು ನಾವು ಇದನ್ನು ಹಾಕಿರಿದ್ದೀವಲ್ಲ, ಇದನ್ನು ತಕ್ಕೊಂಡು ಈ ಟನ್ಸ್ನ ಹೊರಗಡೆ ತಕ್ಕೊಂಡು ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಬೇಕು. ಕಡ್ಡಿನೂ ಹಾಕಬೇಕು 2 ಸೈಡು. ಓಕೆ, ಇವಾಗ ಇದು ದೊಡ್ಡ ಕಾಯಿಲಲ್ಲ, ಅದೇ ಥರ ಇದನ್ನು ಲೆಫ್ಟಿಗೆ, ಇದು ರೈಟಿಗೆ. ಓಕೆ, ಇವಾಗ ಏನು ಮಾಡಬೇಕು, ಇದು 1ರಿಂದ 12ಕ್ಕೆ ಕೂತ್ಕೊಳ್ಳೋದು ಈ ಪೇಪರ್. ಇವಾಗ ಈ ಥರ ಇದನ್ನು ಅದೇ ಥರ ಫೋಲ್ಡ್ ಮಾಡಿ ಈ ಥರ ಮಾಡಿ ಮತ್ತೆ ಪುನಃ ಫ್ರೀಯಾಗಿ ಒಗಿಸ್ಬಿಡೋದು ಕಾಯಿಲೆ.
ಇದೇ ಥರ. ಇವಾಗ ಈ ಸೈಡು ಆಯಿತು. ಮತ್ತೆ ಅದೇ ಥರ ಈ ಥರ ಉಳಿಸ್ಕೊಂಡು ಮತ್ತೆ ಪುನಃ 1ರಿಂದ 10ಕ್ಕೆ ಹಾಕ್ಕೊಂಡ್ರೆ ಈ ಚಿಕ್ಕ ಕಾಯಿಲು 1ರಿಂದ 10ಕ್ಕೆ ಕೂತ್ಕೊಳ್ಳೋದು. ಇದನ್ನು ಇದೇ ಥರ ಬಂತು, ಇದನ್ನು ಇದೇ ಥರ ಬಂತು. ಇವಾಗ ಏನು ಮಾಡಬೇಕು, ಮತ್ತು ಇದನ್ನು ಸಹ ಈ ಥರ ಮಾಡಿಕೊಂಡು ಓಕೆ. ಪುನಃ ಮತ್ತೆ ಅದೇ ಥರ ಕಡ್ಡಿ ಹಾಕಿ ಓಕೆ. ಮತ್ತೆ ಇದೇ ಥರ ಫೋಲ್ಡ್ ಮಾಡಬೇಕು. ಇದರಲ್ಲಿ ಏನು ಸ್ಪೆಷಲ್ ಇಲ್ಲ, ಒಂದು ಕಾಯಿಲೆ ಹಾಕಿದರೆ ಆಯಿತು. ಇವಾಗ 1ರಿಂದ 12ಕ್ಕೆ ಮತ್ತೆ ದೊಡ್ಡ ಕಾಯಿಲು ಕೂರಿಸೋದು. ಸ್ವಲ್ಪ ಹತ್ರ ಬಾ. ಈ ದೊಡ್ಡ ಕಾಯಿಲ್ನ ಇದ್ರದ್ದು ಕನೆಕ್ಷನ್ನು ಅದೇ ಥರ. ಇದು ರೈಟಿಗೆ ಬಂದಿದೆ, ಸಾರಿ ಲೆಫ್ಟಿಗೆ, ಇದು ರೈಟಿಗೆ ಬಂದಿದೆ. ಈ ಥರ ಮಾಡೋದು. ಮತ್ತೆ ಇದೇ ಥರ ಇದ್ರ ಕೆಲಸ. ಒಗ್ಸೋದು ಭಾಳ ಈಜಿ. ಕೆಲವೊಬ್ಬರಿಗೆ ಹೊಸ್ದಾಗಿ ಇರ್ತಾರಲ್ಲ, ಅವರಿಗೆ ಅಷ್ಟು ಈಸಿಯಾಗಿ ಒಗ್ಸೋಕ್ಕೆ ಬರಲ್ಲ. ಎಲ್ಲ ಎಕ್ಸ್ಪೀರಿಯನ್ಸ್. ಓಕೆ. ಆರ್ ಕೂತ್ಕೋತು. ಆರ್ ಅಂದರೆ ರೆಡ್ ಕಾಯಿಲಿದು, ಫಸ್ಟ್ ಹಾಕೋ ಕಾಯಿಲಿದು ಕೂತ್ಕೋತು. ರೆಡ್ ಅಂದರೆ ಇಲ್ಲೊಬ್ಬ ರೆಡ್ ಇದ್ದಾನೆ, ಹಂಗಾಗಿ ಅವನು ಒಳ್ಳೆ ನೋಡಿ ಫಸ್ಟ್ ಕಾಯಿಲು ಆಯಿತು. ಎಲ್ಲವೂ ಕಾಯಿಲು ಇದೇ ಥರ ಕೂರಿಸೋದು. ಇದಕ್ಕೂ ಕಡ್ಡಿ ಹಾಕಿಬಿಡೋದು. ನೀವು ಮಾಡಬೇಕು ಕಾಯಿಲ್ ಇದು ವೈಂಡಿಂಗ್ ಮಾಡಬೇಕಾದ್ರೆ ನೀಟಾಗಿ ಇನ್ಸುಲೇಷನ್ ಪೇಪರ್ ಹಾಕಿರ್ತೀವಲ್ಲ, ಬಾಡಿ ಪೇಪರು, ಆ ಬಾಡಿ ಪೇಪರ್ನ ಮತ್ತೆ ಪುನಃ ಇದೇ ಥರ ಮಾಡಿಬಿಡಬೇಕು. ಈ ಬಾಡಿ ಪೇಪರ್ನ ನಾವು ನೀಟಾಗಿ ಇದು ಬಾಡಿ ಪೇಪರ್ ಒಳಗಡೆ ಹೋಗೋ ಥರ ಹಾಕಬೇಕು. ನಾವು ಆ ಬಾಡಿ ಪೇಪರನ್ನ ಈ ಥರ ಫೋಲ್ಡ್ ಮಾಡಿ ಹಾಕೋದ್ರಲ್ಲಿಂದ ನಿಮ್ಗೆ ಕಾಣ್ತಾ ಇಲ್ಲ, ಈ ಥರ
ಥರ ಹಾಕಬೇಕು ಅದ್ರೊಳಗೆ ಬಾಡಿ ಪೇಪರ್. ಆಮೇಲೆ ಏನಾಗುತ್ತೆ, ಯಾವುದೋ ಜ್ಞಾನದಲ್ಲಿ ಏನಾಗ್ಬಿಡುತ್ತೆ, ಈ ಥರ ಹಾಕೋದ್ರಲ್ಲಿಂದ ವೈಂಡಿಂಗಿಗೆ ಇನ್ಸುಲೇಷನ್ನು ಆಗೋದಿಲ್ಲ. ಹಾಗಾಗಿ ಏನು ಮಾಡಬೇಕು, ಸಾಧ್ಯ ಆದಷ್ಟು ನೋಡಿಕೊಂಡು ಇದ್ರೊಳಗೇನೆ ಹಾಕಬೇಕು. ಹಾಕಲಿಲ್ಲ ಅಂದರೆ ಏನಾಗ್ಬಿಡುತ್ತೆ, ಸಮಸ್ಯೆ ಆಗುತ್ತೆ. ಬಾಡಿ ಗ್ರೌಂಡು ಅರ್ಥಿಂಗ್ ಆಗೋದು ಆ ಥರ ಎಲ್ಲ ಸಮಸ್ಯೆ ಇರುತ್ತೆ. ಆ ಥರ ಮಾಡಬೇಡಿ. ಸಾಧ್ಯ ಆದಷ್ಟು ನೀಟಾಗಿ ವೈಂಡಿಂಗ್ನ ಮಾಡಿ. ಓಕೆ, ಇದು ಫಸ್ಟ್ ಆಯಿತು. ಇದೇ ತರಹ ಮತ್ತೆ ಕಾಯಿಲು ಹಾಕೋದು, ಯೆಲ್ಲೋ ಕಾಯಿಲು. ಇದು ಆರ್ ಅಂದರೆ ರೆಡ್ಡು, ವೈ ಅಂದರೆ ಯೆಲ್ಲೋ, ಡಿ ಅಂದರೆ ಬ್ಲೂ. ಇದು ಆರ್. ಇದು ಆಯ್ತು. ಇವಾಗ ಕಾಯಿಲು, ಇವಾಗ ವೈ ಕಾಲ್ ಹಾಕೋದು, ವೈ ಯೆಲ್ಲೋ. ಓಕೆ, ಇವಾಗ ಈ ಸೈಡ್ ಹಾಕಬೇಕು ಒಂದು ಪೇಪರ್. ಈ ಸೈಡ್ ಹಾಕಿ ಇಲ್ಲಿಂದ ಇಲ್ಲಿ ಗ್ಯಾಪ್ ಇದಾವಲ್ಲ, 1 2 3 4 4ನ ಬಿಡ್ಬೇಕಿಲ್ಲಿ. 4ನ ಬಿಟ್ಟು 5ನೇದಕ್ಕೆ ಪೇಪರ್ ಹಾಕ್ಕೋಬೇಕು. ಅಲ್ಲಿಗೆ ಹಾಕ್ಕೊಂಡ್ರೆ ಎಷ್ಟಾಯಿತು, 1ರಿಂದ 10ಕ್ಕೆ ಆಯಿತು. ಇವಾಗ ಫಸ್ಟ್ ಕಾಯಿಲು ವೈ ಕಾಯಿಲು ಇಲ್ಲಿ ಕೂತ್ಕೊಳ್ಳೋದು, ಸಣ್ಣ ಕಾಯಿಲು. ಓಕೆ, ಆಮೇಲೆ ಅದ್ರ ಮೇಲೆ 12 ದೊಡ್ಡ ಕಾಯಿಲು ಕೊಡೋದು. ಓಕೆ, ಅದೇ ಥರ ರೀಸೈಕ್ಲಿಂಗ್. ಮತ್ತೆ ಸೆಕೆಂಡ್ ಕಾಯಿಲೂ ಹಾಕಿದ್ವಿ. ಸೆಕೆಂಡ್ ಕಾಯಿಲು ಅಂದರೆ ಯೆಲ್ಲೋ ಕಾಯಿಲಿದು. ಇದನ್ನು ಕಂಪ್ಲೀಟಾಗಿ ನೀಟಾಗಿ ಹಾಕಿದ್ವಿ. ಇಲ್ಲಿದೆ ನೋಡಿ, ಯೆಲ್ಲೋ ಕಾಯಿಲು ಹಾಕಿದ್ವಿ. 6, ಆಮೇಲೆ ವೈ, ಆರ್ ವೈ ಬಿ ಕಾಯಿಲ್ನ. ಇವಾಗ ಬಿ ಕಾಯಿಲು ಇಲ್ಲಿದೆ ನೋಡಿ, ಇಲ್ಲಿ ಕೂತ್ಕೊಳ್ಳುತ್ತೆ ಬಿ ಕಾಯಿಲು. ಆಯ್ತು. ಓಕೆ, ಅದನ್ನು ಹಾಕಿ ಕಂಪ್ಲೀಟ್ ಮಾಡ್ತೀವಿ ವಿಡಿಯೋ. ಓಕೆ, ಥ್ಯಾಂಕ್ಸ್. ಬಿ ಕಾಯಿಲನ್ನು ಹಾಕಿದ್ವಿ. ಬಿ ಅಂದರೆ ಬ್ಲೂ. ಫಸ್ಟು ಆರ್, ಸೆಕೆಂಡು ವೈ, ಥರ್ಡು ಬಿ, 3 ಕಾಯಿಲು ಹಾಕಿದ್ವಿ. ಇವಾಗ ಕನೆಕ್ಷನ್ ಸೈಡ್ ತೋರಿಸ್ತೇನೆ, ಕನೆಕ್ಷನ್ ಹೇಗೆ ಮಾಡೋದು ಅಂತ. ಇದೇ ನಾವು ಟನ್ಸು ಹೊರಗಡೆ ತೊಗೊಂಡಿದ್ದೀವಲ್ಲ, ಇದನ್ನು ಇವಾಗ ಈ ಥರ ಯಾವ ಥರ ಕನೆಕ್ಷನ್ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ, ನೋಡ್ತಾ ಇರಿ. ಓಕೆ, ಇದು R1, ಅದರ ಅಪೋಸಿಟ್ ಇರೋದು R2. ಒಂದೇ ಕಾಯಿಲು. ನಾವು ಟರ್ಮಿನಲ್ನ ಬೇರೆ ಬೇರೆ ಮಾಡ್ತಾ ಇದ್ದೀವಿ. ಇದು R1, ಇದು R2. ಅದೇ ಥರ ಇದು Y1, ಇದು Y1, ಇದು Y2. ಓಕೆ, ಇದು B1, ಆಮೇಲೆ ಇದು B2. ಇದನ್ನು ಇವಾಗ ನಾವು ಏನು ಮಾಡಬೇಕು, ಫಸ್ಟು ಈ ಆರ್ನ ತೊಗೊಂಡು ಆಮೇಲೆ ಈ ವೈನ ತೊಗೋಬೇಕು. ಈ ವೈನ ತೊಗೊಂಡು ಆಮೇಲೆ ಇದು ಒಂದು ಬಿನ ತೊಗೋಬೇಕು. ಇದು ಕನೆಕ್ಷನ್ ಆಯಿತು. ಇದನ್ನು ನಾವೇನು ಮಾಡಬೇಕು, 3 ಜಂಪ್ ಮಾಡ್ಕೊಂಬಿಡ್ಬೇಕು. ಇವನ್ನ 3 ಕೂಡಿಸಿ ಜಾಯಿಂಟ್ ಮಾಡ್ಕೊಂಬಿಡ್ಬೇಕು. ಇವು 3 ಆದಮೇಲೆ ಇದು ಕೇಬಲಿಗೆ ಬರ್ತದೆ. ಇಷ್ಟೇ ಕೆಲಸ ಇರೋದು, ಇದರಲ್ಲಿ ದೊಡ್ಡ ವಿಷಯ ಇಲ್ಲ. ಇವಾಗ ನಾವು ಇದನ್ನು ಕೇಬಲಿಗೆ ಇಲ್ಲೇ ಇದನ್ನು ಮಾಡ್ಕೊಂಬಿಡೋದು. ಜಾಯಿಂಟು ಇಲ್ಲೇ ಒಳಗಡೆನೇ ಮಾಡ್ತೀವಿ. ಇದು RYBನ ನಾವು ಹೊರಗಡೆ ಕೇಬಲಿಗೆ ಕನೆಕ್ಷನ್ ಕೊಡೋದು. ಓಕೆ, ಥ್ಯಾಂಕ್ಸ್. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ. ಇದನ್ನು ರೆಡಿ ಮಾಡಿ ಇಳಿಸೋದು ಸಹ ವಿಡಿಯೋ ಆಗುತ್ತೆ, ಅದನ್ನು ನೋಡಿ. 3 ಕೂಡಿಸಿ ಜಾಯಿಂಟು ಮಾಡಿದ್ದೀವಿ. ಇವಾಗ ಇದನ್ನು ನೀಟಾಗಿ ಟೈಟ್ ಮಾಡಿ ಇದಕ್ಕೆ ವಾಟರ್ ಪ್ರೂಫ್ ಟೇಪ್ ಹಾಕಿ, ಆಮೇಲೆ ಅದ್ರ ಮೇಲೆ ಇನ್ಸುಲೇಷನ್ ಟೇಪ್ ಹಾಕಬೇಕು. ಮಾಡ್ತೀನಿ ಅದನ್ನು ಕೆಲಸ. ಓಕೆ, ಥ್ಯಾಂಕ್ಸ್. ಇದು 6, ಫಸ್ಟ್ ಹಾಕಿರೋದು 6, ಸೆಕೆಂಡ್ ಹಾಕಿರೋದು ವೈ, ಥರ್ಡ್ ಹಾಕಿರೋದು ಬಿ. ಇದೇ ಥರ ನಾವು ಕೇಬಲಲ್ಲಿರೋ RYBನ ಕನೆಕ್ಷನ್ ಮಾಡೋದು. ಓಕೆ, ಕನೆಕ್ಷನ್ ಮಾಡೋದನ್ನು ತೋರಿಸ್ತೀನಿ. ಓಕೆ, ನೋಡ್ತಾ ಇರಿ. RYB ಪ್ರಕಾರ ಕನೆಕ್ಷನ್ ಮಾಡಿದ್ದೀವಿ. ಇವಾಗ ಈ ಮೋಟ್ರಿಗೆ ಎಲ್ಲ
ವಾಟರ್ ಪ್ರೂಫ್ ಟೇಪ್ ಹಾಕಿ ಆಮೇಲೆ ಇನ್ಸುಲೇಷನ್ ಟೇಪ್ ಹಾಕಿ ನೀಟಾಗಿ ಜಾಯಿಂಟ್ ಮಾಡಿ ಇವಾಗ ಇದು ನೀಟಾಗಿ ಜಾಯಿಂಟ್ ಮಾಡಿದ್ದೀವಿ. ಟೇಪ್ ಒಂದು ನೀಟಾಗಿ ಹಾಕಿ ಮೋಟ್ರ್ ಫಿಟ್ ಮಾಡಬೇಕು. ಓಕೆ, ಥ್ಯಾಂಕ್ಸ್. ಕೇಬಲ್ ಜಾಯಿಂಟ್ ಎಲ್ಲ ನೀಟಾಗಿ ರೆಡಿ ಮಾಡಿದ್ರಿ. ಕೇಬಲ್ ಜಾಯಿಂಟ್ ಎಲ್ಲ ನೀಟಾಗಿ ರೆಡಿ ಮಾಡಿ ಎಲ್ಲ ಕೇಬಲ್ ಜಾಯಿಂಟ್ ಎಲ್ಲ ನೀಟಾಗಿ ಕಟ್ಟಿ ಇವಾಗ ಮೋಟ್ರ್ ಫಿಟ್ ಮಾಡ್ತೀವಿ. ಮೋಟ್ರ್ ಎಲ್ಲ ರೆಡಿ ಮಾಡಿಕೊಂಡು ಬಂದಿದ್ದೀವಿ. 8 ಪೈಪ್ ಅದವು. 8 ಪೈಪನ್ನ ಇಳಿಸ್ಬೇಕು. ಓಕೆ, ಮೋಟ್ರ್ ಕಂಪಲ್ಸರಿ ನೀರು ಹಾಕಿ ಇಳಿಸ್ಬೇಕು. ನೀರು ಹಾಕಲಿಲ್ಲ ಅಂದರೆ ಮೋಟ್ರು ಸುಟ್ಟೋಗುತ್ತೆ. ಹಾಗಾಗಿ ನೀವು ನೀರು ಹಾಕೋದ್ರಲ್ಲಿಂದ ಮೋಟ್ರ್ ಸ್ವಲ್ಪ ಕೂಲಾಗಿರುತ್ತೆ. ಅದಾದಮೇಲೆ ಈ ಥರ ಹೋಲ್ಸ್ ಏನಾದರೂ ಇದ್ದರೆ ನೀಟಾಗಿ ಬಂದ್ ಮಾಡಬೇಕು. ಬಂದ್ ಮಾಡಲಿಲ್ಲ ಅಂದರೆ ಉಸುಗು ಆಮೇಲೆ ಡಸ್ಟು ಆ ಥರದ್ದೆಲ್ಲ ಹೋಗಿ ಧೂಳು ಹೋಗಲ್ಲ. ಯಾವುದಾದ್ರೂ ಒಂದು ಮಣ್ಣು ಟೈಪು ಅದು ಇದು ಹೋತಂದರೆ ಏನಾಗ್ಬಿಡುತ್ತೆ, ಬುಷ್ ಹೋಗೋದು, ಆಮೇಲೆ ಕೆಳಗಡೆ ಟೆಸ್ಟೇಟು ಅವೆಲ್ಲ ಹೋಗೋದು ಸಮಸ್ಯೆ ಇರುತ್ತೆ. ಹಾಗಾಗಿ ನೀರು ಹಾಕಾದ್ಮೇಲೆ ಫುಲ್ ಪ್ಯಾಕ್ ಮಾಡಬೇಕು ಮೋಟ್ರ. ಪಂಪು ಮೋಟ್ರು ಫಿಟ್ ಆಯಿತು. ಇವಾಗ ಬೋರ್ನಲ್ಲಿ ಇಳಿಸೋದು ಒಂದೇ ಕೆಲಸ, ಎತ್ತಿ ಇಳಿಸೋದು. ಮೋಟ್ರ ಇಳಿಸೋದೆಲ್ಲ ಕಂಪ್ಲೀಟ್ ಆಯಿತು. ಫುಟ್ಬಾಲು ಫಿಟ್ ಮಾಡಿ, ಕೇಬಲ್ ಜಾಯಿಂಟ್ ಮಾಡಿ, ಕೇಬಲ್ ಸ್ಟಾರ್ಟರ್ ಬಾಕ್ಸ್ನಲ್ಲಿ ಕನೆಕ್ಷನ್ ಮಾಡಿ ಮನೆ ಕಡೆಗೆ ರೈಟ್ ಅನ್ನೋದು.